ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೃದಯದರಸಿ ಧಾರಾವಾಹಿಯ 25ನೇ ಸಂಚಿಕೆ. ಏನು ಎನ್ಕೌಂಟರ್ ಸ್ಪೆಷಲಿಸ್ಟ್ ನಮ್ಮ ಮನೆಗೆ ಬಂದಿರೋದು? ಏನು ವಿಷಯ? ವೆಂಕಟೇಶ್ ಮೂರ್ತಿಗಳು ಕೇಳಿದಾಗ, ಸ್ವಲ್ಪ ಮಾತಾಡಿದಿತ್ತು ಸರ್, ಪರ್ಸ್ನಲ್ ವಿಷಯ ಎಂದ ವೇದ. ಸರಿ, ಒಳಗೆ ಬನ್ನಿ ಎಂದರು ಮೂರ್ತಿಗಳು. ಒಳ ಬಂದು ಕುಳಿತುಕೊಂಡ ವೇದ. ಕಾಫಿ ಟೀ ಏನಾದರೂ? ಮೂರ್ತಿಗಳು ಕೇಳಿದಾಗ, ಬೇಡ ಎಂದನವ. ಏನು ಇಲ್ಲಿಯವರೆಗೂ ಬಂದಿದ್ದು? ಅದು ನನ್ನ ಬಳಿ ಪರ್ಸ್ನಲ್ ಕೆಲಸ, ನಿಮಗೇನಿದೆ? ಮೂರ್ತಿಗಳು ಕೇಳಿದರು. ಸರ್, ನನ್ನ ಫ್ರೆಂಡ್ ಲಾಯರ್ ವಿನಯ್ ಗೊತ್ತಿರಬಹುದಲ್ವಾ? ನೋಡಿದ್ದೀರಲ್ಲ? ವೇದ ಕೇಳಿದಾಗ, ಗೊತ್ತು. ನನ್ನ ಜೊತೆಗೆ ಇದ್ದು ನನಗೆ ತಿರುಗಿ ನಿಂತವನಲ್ಲವೇ ಅವನು? ಅವನ ಬಗ್ಗೆ ತುಂಬ ಚೆನ್ನಾಗಿಯೇ ಗೊತ್ತು ನನಗೆ. ಅವನ ವಿಷಯ ನನ್ನ ಬಳಿ ಏಕೆ ಕೇಳುತ್ತಿರುವಿರಿ? ಮೂರ್ತಿಗಳು ಕೇಳಿದಾಗ, ಅವನು ನಿಮಗೆ ತಿರುಗಿ ಬೀಳಲು ಕಾರಣವೂ ಇದೆಯಲ್ಲ ಸರ್. ಅತ್ಯಾಚಾರದ ಕೇಸ್ ಬಂದಿದ್ದಾಗ ತಪ್ಪು ಮಾಡಿದವನಿಗೆ ಸಪೋರ್ಟ್ ಮಾಡಲು ಹೋಗಿದ್ದೀರಿ ನೀವು. ಅದನ್ನು ಅವನು ಖಂಡಿಸಿ ನಿಮ್ಮ ವಿರುದ್ಧವೇ ನಿಂತು ವಾದ ಮಾಡಿ ತಪ್ಪು ಮಾಡಿದವರಿಗೆ ಶಿಕ್ಷೆ ವಿಧಿಸಿದ್ದ. ಅಂದು ತಪ್ಪು ನಿಮ್ಮಲ್ಲಿತ್ತು, ಅದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಿತ್ತು. ಅದನ್ನು ಬಿಟ್ಟು ಸರಿದಾರಿಯಲ್ಲಿ ನಡೆದವನನ್ನು ದೂಷಿಸುತ್ತಿದ್ದೀರಿ. ನಾನು ಸುದ್ದಿ ಬಳಸಿ ಮಾತಾಡುವುದಿಲ್ಲ, ನೇರವಾಗಿ ವಿಷಯಕ್ಕೆ ಬರುವೆ. ನನ್ನ ಫ್ರೆಂಡ್ ವಿನಯ್ ಹಾಗೂ ನಿಮ್ಮ ಮಗಳು ಚೇತನ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೆ. ನೀವು ಚೇತನಾಳಿಗೆ ಬೇರೆ ಮದುವೆ ಮಾಡಿಸಬೇಕೆಂದಿದ್ದೀರಂತೆ. ನೀವು ಒಪ್ಪಿದರೂ ಒಪ್ಪದಿದ್ದರೂ ಅವರಿಬ್ಬರ ಮದುವೆ ಆಗುವುದಂತೂ ಖಂಡಿತ. ಒಂದೇ ಉಸಿರಿಗೆ ಹೇಳಿದ್ದ ವೇದ. ಏನು? ಆ ದಿಕ್ಕು ದೆಸೆ ಇಲ್ಲದವನಿಗೆ ನನ್ನ ಮಗಳನ್ನು ಕೊಡಲು ಹೇಳುತ್ತಿರುವೆಯಾ? ಸಾಧ್ಯವೇ ಇಲ್ಲ. ಆ ಅನಾಥನಿಗೆ ನನ್ನ ಮಗಳನ್ನು ಮದುವೆ ಆಗುವ ಯೋಗ್ಯತೆ ಇಲ್ಲ. ಮೂರ್ತಿಗಳು ಹೇಳುತ್ತಿರಬೇಕಾದರೆ, ಮಾತಿನ ಮೇಲೆ ಗಮನವಿರಲಿ ಸರ್. ದೊಡ್ಡವರೆಂದು ಗೌರವ ಕೊಡುತ್ತಿರುವೆ, ಇಲ್ಲ ಅಂದಿದ್ರೆ ಜೋರಾಗಿಯೇ ಹೇಳುತ್ತಿದ್ದ ವೇದ. ಏನು ಮಾಡುತ್ತಿದ್ದೆ? ನೀನೇನೇ ಹೇಳಿದರೂ ನಾನಂತೂ ನನ್ನ ಮಗಳನ್ನು ಆ ಭಿಕಾರಿಗೆ ಕೊಟ್ಟು ಮದುವೆ ಮಾಡಿಸಲ್ಲ. ಮೂರ್ತಿಗಳು ಹೇಳುತ್ತಿದ್ದಾಗ, ಅವರ ಕತ್ತಿನ ಪಟ್ಟಿ ಹಿಡಿದವನು, ಅವನು ಭಿಕಾರಿ ಅಲ್ಲ, ಅವನಿಗೆ ನಾನಿದ್ದೇನೆ. ನನಗೆ ನಿಮ್ಮ ಒಪ್ಪಿಗೆಯೂ ಬೇಡ. ಅವರಿಬ್ಬರೂ ಒಪ್ಪಿದ್ದಾರೆ, ಅವರಿಗೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸುವೆ. ನಿಮ್ಮ ಮುಂದೆಯೇ ಮದುವೆ ಮಾಡಿಸುವೆ. ಅದೇನು ಮಾಡುತ್ತೀರೋ ಮಾಡಿ. ಕೋಪದಿಂದ ಹೇಳಿದವನು ಅಲ್ಲಿಂದ ಹೊರಬಂದಿದ್ದ. ವೆಂಕಟೇಶ್ ಮೂರ್ತಿಗಳು ಕೋಪದಿಂದ ಕುದಿದಿದ್ದರು. ಯಾಕೆ ಚಿಕ್ಕು ನನ್ನನ್ನು ಆ ರೀತಿ ನೋಡುತ್ತಿದ್ದೀಯಾ? ಏನು ನನಗೆ ಕಾಳು ಹಾಕುತ್ತಿದ್ದೀಯಾ? ಇರು, ವೇದ ಸರ್ ಬರಲಿ, ಕಂಪ್ಲೇಂಟ್ ಮಾಡುವೆ ಎಂದಳು ನಿಮ್ಮಿ. ಅಯ್ಯೋ, ಅವರು ನನಗೆ ಫುಲ್ ಸಪೋರ್ಟ್. ನೀನೇನೇ ಅಂದರೂ ಅವರು ನನಗೆ ಏನೂ ಮಾಡಲ್ಲ, ಚಿಕ್ಕಣ್ಣ ಹೇಳಿದಾಗ, ಬರಲಿ ಅವರು, ನಿನ್ನ ಬಗ್ಗೆ ಹೇಳೇ ಹೇಳುತ್ತೇನೆ ಎಂದವಳು ಮುಖ ತಿರುಗಿಸಿ ಕೆಲಸದಲ್ಲಿ ತೊಡಗಿದಳು. ಕೋಪದಿಂದಲೇ ಸ್ಟೇಷನ್ಗೆ ಬಂದಿದ್ದ ವೇದ. ಸರ್, ಇವರು ನನಗೆ ಯಾವಾಗಲೂ ಲೈನ್ ಹೊಡೆಯುತ್ತಿರುತ್ತಾನೆ ಸರ್, ನಿಮ್ಮಿ ಹೇಳಿದಾಗ, ಹುಡುಗಿ ಏನೋ ಇಷ್ಟ ಆದ್ಲು ಅಂತ ಸ್ವಲ್ಪ ಲೈನ್ ಹೊಡಿತಿದ್ದೆ ಸರ್ ಎಂದನು ಚಿಕ್ಕಣ್ಣ. ನಾನು ತುಂಬ ಕೋಪದಲ್ಲಿದ್ದೇನೆ. ನನ್ನಿಂದ ಇಬ್ಬರು ಬಯಸಿಕೊಳ್ಳಬೇಡಿ, ಹೋಗಿ ಇಲ್ಲಿಂದ, ಜೋರಾಗಿಯೇ ಹೇಳಿದ್ದ ವೇದ. ಸರ್ ಯಾಕೆ ಇಷ್ಟು ಕೋಪ ಮಾಡಿಕೊಂಡಿದ್ದಾರೆ? ನಿಮ್ಮಿ ಚಿಕ್ಕಣ್ಣನ ಬಳಿ ಕೇಳಿದಾಗ, ಹೆಂಡತಿ ಜೊತೆ ಜಗಳ ಆಗಿರಬೇಕು ಎಂದ ಚಿಕ್ಕಣ್ಣ. ಹೋ ಹಾಗಾ, ಅದಕ್ಕೆ ಫುಲ್ ಗರಂ ಆಗಿದ್ದಾರೆ ಎಂದಳು ನಿಮ್ಮಿ. ನಿಮ್ಮಿ ತನ್ನ ಕೆಲಸದಲ್ಲಿ ತಲ್ಲೀನಳಾದಳು. ಚಿಕ್ಕಣ್ಣ ಟೀ ಕುಡಿಯಲೆಂದು ಟೀ ಅಂಗಡಿಗೆ ಹೋಗುತ್ತಿದ್ದ. ಮುಂದೆಯಿಂದ ಬರುತ್ತಿದ್ದ ಸಂಜಯ್ನನ್ನು ನೋಡಿ, ಈ ನನ್ನ ಮಗ ಬರ್ತಾವನೆ, ಇವನಿಗೆ ಹೇಗಾದರೂ ವೇದ ಸರ್ ಹತ್ರ ಬಯಸ್ಬೇಕು. ವೇದ ಸರ್ ಫುಲ್ ಗರಂ ಆಗಿದ್ದಾರೆ. ಇವನೇನಾದರೂ ಅವರ ಮುಂದೆ ನಿಂತರೆ ಸರಿಯಾಗಿ ಬಯಸ್ಕೊಳ್ತಾನೆ ಎಂದವನು ಸಂಜಯ್ ಬಳಿ ಹೋದ. ಏನು ಸರ್, ಇವಾಗ ಬರ್ತಿದ್ದೀರಾ? ವೇದ ಸರ್ ಅವಾಗಲೇ ಬಂದಿದ್ದಾರೆ, ನಿಮ್ಮನ್ನು ಕೇಳುತ್ತಿದ್ದರು. ನೀವು ಇನ್ನೂ ಬಂದಿಲ್ಲ ಎಂದಿದ್ದಕ್ಕೆ ಕೋಪ ಮಾಡಿಕೊಂಡು ಕಮಿಷನರ್ಗೆ ವಿಷಯ ಹೇಳಬೇಕು ಎನ್ನುತ್ತಿದ್ದರು ಎಂದು ಸುಳ್ಳು ಹೇಳಿದ್ದ ಚಿಕ್ಕಣ್ಣ. ಏನೋ ಅವನು ಆ ರೀತಿ ಮಾಡಿದಾನೆ, ಖಂಡಿತ ನಾನು ಅವನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದವನು ವೇದನನ್ನು ಹುಡುಕುತ್ತಾ ಅವನಲ್ಲಿಗೆ ಬಂದ. ಇವನಿಗಿದೆ ಇವತ್ತು, ಮನಸ್ಸಲ್ಲೇ ಹೇಳಿಕೊಂಡ ಚಿಕ್ಕಣ್ಣ ಸಂಜಯ್ನನ್ನು ನೋಡಿ ನಕ್ಕ. ಹೇ ವೇದ,
ನೀನು ಏನೆಂದು ತಿಳಿದುಕೊಂಡಿರುವೆ? ನಿನಗೇಕೆ ನನ್ನ ವಿಷಯ? ಕೋಪದಿಂದ ಹೇಳಿದ್ದನು ಸಂಜಯ್. ಏನಾಯ್ತು ಇವಾಗ? ನಾನೇನು ಮಾಡಿದೆ ನಿನಗೆ? ವೇದ ಕೇಳಿದಾಗ, ಯಾಕೆ ನೀನು ನನ್ನ ವಿಷಯಕ್ಕೆ ತಲೆ ಹಾಕಬೇಕು? ನಿನಗೆ ನಿನ್ನ ಕೆಲಸ ಮಾಡೋದಕ್ಕೆ ಮಾತ್ರ ಸಂಬಳ ಕೊಡುತ್ತಿರುವುದು, ನನ್ನನ್ನು ಫಾಲೋ ಮಾಡೋದಕ್ಕೆ ಅಲ್ಲ, ನನ್ನ ಬಗ್ಗೆ ಚಾಡಿ ಹೇಳುವುದಕ್ಕೂ ಅಲ್ಲ. ಸಂಜಯ್ ಹೇಳುತ್ತಿರಬೇಕಾದರೆ, ಸುಮ್ಮನೆ ಕಾಲು ಕೆರೆದುಕೊಂಡು ನನ್ನ ಜೊತೆಗೆ ಜಗಳಕ್ಕೆ ಬರಬೇಡ ಸಂಜಯ್. ನಿನ್ನ ಬಗ್ಗೆ ನಾನು ಯಾರ ಬಳಿಯೂ ಚಾಡಿ ಹೇಳಿಲ್ಲ. ನೀನೇನೆಂದು ನಾನೇನೆಂದು ಇಲ್ಲಿರುವವರಿಗೆ ತಿಳಿದಿದೆ. ನೀನು ಸುಮ್ಮನೆ ನಿನ್ನ ಕೆಲಸ ಮಾಡಿಕೊಂಡಿದ್ದರೆ ನಿನಗೆ ಒಳ್ಳೆಯದು. ನನ್ನ ತಂಟೆಗೆ ಬರಬೇಡ ಸಂಜಯ್. ಆಮೇಲೆ ನಾನು ಏನು ಮಾಡುತ್ತೇನೋ ನನಗೆ ತಿಳಿಯದು. ಹೋಗು ಇಲ್ಲಿಂದ ಎಂದು ಎಲ್ಲರ ಮುಂದೆ ಜೋರಾಗಿಯೇ ಹೇಳಿದ್ದ ವೇದ. ಹೋಗುತ್ತೇನೆ, ಇವಾಗ ಹೋಗುತ್ತೇನೆ. ಆದರೆ ನೀನು ಎಲ್ಲರ ಮುಂದೆ ನನಗೆ ಅವಮಾನ ಮಾಡಿದ್ದೀಯಾ. ಆದಷ್ಟು ಬೇಗ ಎಲ್ಲವನ್ನೂ ನಿನಗೆ ಹಿಂದಿರುಗಿಸುತ್ತೇನೆ. ಸಂಜಯ್ ಹೇಳಿದಾಗ, ಸುಮ್ಮನೆ ಹೋಗೋ ಮುಚ್ಕೊಂಡು ಎಂದ ವೇದ. ಕೋಪದಿಂದ ಅಲ್ಲಿಂದ ಹೊರಬಂದ ಸಂಜಯ್. ಪೆಚ್ಚಾದ ಸಂಜಯ್ ಮುಖ ನೋಡಿ ಚಿಕ್ಕಣ್ಣನಿಗೆ ನಗು ತಡೆದುಕೊಳ್ಳಲಾಗಲಿಲ್ಲ. ಮರೆಯಲ್ಲಿ ನಿಂತು ಜೋರಾಗಿ ನಕ್ಕನು. ಅಡುಗೆ ಮಾಡುತ್ತಿದ್ದ ಸೀತಮ್ಮ ಶಾಂಭವಿ ಬರುತ್ತಿರುವುದನ್ನು ನೋಡಿ, ಸುಧಾ ಅಮ್ಮೋರು ಸುಮ್ಮನೆ ಮನೆ ಬಿಟ್ಟು ಹೋಗಿಲ್ಲ, ಭೂವಿ ಅಮ್ಮೋರೇ ಅವರನ್ನು ಮನೆಯಿಂದ ಓಡಿಸಿದ್ದು ಎನ್ನುತ್ತಾ ಆವತ್ತು ರಾತ್ರಿ ಸುಧಾ ಹಾಗೂ ಭುವಿಗೆ ನಡೆದ ಜಗಳವನ್ನು ಹೇಳಿದರು ಸೀತಮ್ಮ. ಹೌದಾ, ಇಷ್ಟೆಲ್ಲ ಆಯ್ತಾ? ಅಂದರೆ ಸುಧಾ ಅಮ್ಮೋರನ್ನು ಚಿಕ್ಕಮ್ಮೋರೇನ ಮನೆಯಿಂದ ಹೊರಗೆ ಹಾಕಿದ್ದು ಎಂದರು ರಾಧಮ್ಮ. ಹೌದು, ಮುಂದೆ ಅವರು ಶಾಂಭವಿ ಅಮ್ಮೋರನ್ನು ಮನೆಯಿಂದ ಹೊರಗೆ ಹಾಕುವರೋ ಏನೋ, ಸೀತಮ್ಮ ಹೇಳಿದಾಗ, ಮೆತ್ತಗೆ ಮಾತಾಡಿ, ಯಾರಾದರೂ ಕೇಳಿಸಿಕೊಂಡ್ರೆ ಕಷ್ಟ, ನಮಗ್ಯಾಕೆ ದೊಡ್ಡವರ ಮನೆ ವಿಷಯ ಎಂದರು ರಾಧಮ್ಮ. ಮರೆಯಲ್ಲಿ ನಿಂತು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದವರು, ಏನು ಆ ಸುಧಾನ ಈ ಭುವಿನೇನ ಮನೆಯಿಂದ ಹೊರಗೆ ಹಾಕಿದ್ದು? ಅಂದರೆ ಮುಂದೆ ನನ್ನನ್ನು ಈ ಮನೆಯಿಂದ ಹೊರಗೆ ಹಾಕುವಳ? ಅದನ್ನೇ ಇರಬೇಕು ಸುಧಾ ಹೇಳಿದ್ದು. ಆ ಸುಧಾ ಮನೆ ಬಿಟ್ಟು ಹೋಗುವಾಗ ಈ ಭುವಿ ನನ್ನ ನೋಡಿ ವಿಚಿತ್ರವಾಗಿ ನಗುತ್ತಿದ್ದಳು. ಅದರರ್ಥ ಇದೇನಾ? ಮುಂದೆ ನಿನಗೂ ಇದೇ ಗತಿ ಬರುತ್ತದೆ ಅಂತ ಮನಸ್ಸಲ್ಲೇ ಹೇಳಿ ನಕ್ಕಿರಬೇಕು ಇವಳು. ಏನು ಮಾಡಲಿ, ಅವಳೆಂದರೆ ಈ ವೇದ ಪ್ರಾಣ ಬಿಡುತ್ತಾನೆ. ಅವನೇನೋ ಅವಳಿಗೆ ಸಪೋರ್ಟ್. ಇನ್ನು ಭಾವನನ್ನು ಕೇಳಬೇಕಾ? ನೀನು ಹೇಳಿದ್ದೇ ಆಗಲಿ ಎಂದು ನನ್ನನ್ನು ಮನೆಯಿಂದ ಓಡಿಸಿದರೆ ನಾನೆಲ್ಲಿಗೆ ಹೋಗಲಿ? ಆ ಸುಧಾ ಅವಳ ಅತ್ತೆ ಮನೆಗಾದರೂ ಹೋದ್ಲು, ಆದರೆ ನಾನು ನನ್ನ ತಾಯಿ ಮನೆಗೆ ಹೋಗಬೇಕಾ? ಇಲ್ಲ, ಹಾಗಾಗಲು ನಾನು ಬಿಡುವುದಿಲ್ಲ. ನಾನು ಮನೆ ಬಿಟ್ಟು ಹೋಗುವುದಿಲ್ಲ. ಆ ಭುವಿನೇ ಮನೆ ಬಿಟ್ಟು ಹೋಗಬೇಕು, ಹಾಗೆ ಮಾಡುವೆ ಎಂದು ತಮಗೆ ತಾವೇ ಹೇಳಿಕೊಂಡವರು ಮುಖದ ಮೇಲೆ ಜಲಪಾತದಂತೆ ಬರುತ್ತಿದ್ದ ಬೆವರನ್ನು ಒರೆಸುತ್ತಾ ತಮ್ಮ ಕೋಣೆಗೆ ಹೋದರು. ಅವರನ್ನು ಕಂಡ ಸೀತಮ್ಮ ಹಾಗೂ ರಾಧಮ್ಮ ಜೋರಾಗಿ ನಕ್ಕರು. ಎಲ್ಲೋ ಇದೆಯಾ? ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ. ಕಾಲೆಲ್ಲ ನೋಯ್ತಿದೆ, ಜೊತೆಗೆ ಮುಖದ ಬಿಳಿಯ ಬಣ್ಣ ಹೋಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತಿದೆ. ಇವಾಗೇನು ಬರ್ತೀಯೋ ಅಥವಾ ನಾನೇ ಮನೆಗೆ ಹೋಗಲೋ? ಶಾಲೆ ಮುಗಿಸಿ ದಾರಿಯಲ್ಲಿ ವೇದನಿಗಾಗಿ ಕಾಯುತ್ತಿದ್ದ ಭುವಿ ಅವನಿಗೆ ಕರೆ ಮಾಡಿ ಬೈಯುತ್ತಿದ್ದಳು. ಬೇಡ, ನಾನೇ ಬರುವೆ. ಕಾಲು ನೋವಾದರೆ ಅಲ್ಲೇ ಸ್ವಲ್ಪ ಹೊತ್ತು ಕುಳಿತುಕೋ. ಬಣ್ಣ ಬದಲಾಗುತ್ತಿದೆ ಎಂದರೆ ಪರವಾಗಿಲ್ಲ ಬಿಡು. ಇನ್ನು ನಿನ್ನ ನೋಡಿ ಯಾರು ಮೆಚ್ಚಬೇಕು? ನೀನು ಹೇಗೆ ಇದ್ದರೂ ನನಗೆ ಓಕೆ. ನಾನು ಬಂದು ಕರೆದುಕೊಂಡು ಹೋಗುವವರೆಗೂ ತಾಳ್ಮೆಯಿಂದ ಇರು ಎಂದ ವೇದ. ಹಲೋ ಸಾಹೇಬ್ರೆ, ಡೈಲಾಗ್ ಹೊಡೆದಿದ್ದು ಸಾಕು, ಒಮ್ಮೆ ಬಂದು ಕರೆದುಕೊಂಡು ಹೋಗು ಎಂದವಳು ಕರೆ ತುಂಡರಿಸಿದಳು. ತನ್ನ ಕೆಲಸ ಮುಗಿಸಿ ಅವಳನ್ನು ಕರೆದುಕೊಂಡು ಬರಲು ಹೊರಟಿದ್ದ ವೇದ. ಹಾಗೆ ವೇದನನ್ನು ಕಾದು ಕುಳಿತುಕೊಂಡಿದ್ದ ಭುವಿ ವೇದ ಬಂದಾಗ, ಅಲ್ಲ, ಬರೋಕ್ಕಾಗಲ್ಲ ಅಂದರೆ ಬರಲ್ಲ ಅನ್ಬೇಕು. ಸುಮ್ಮನೆ ಯಾಕೆ ಶೋ ಮಾಡ್ತೀಯಾ? ನಾನೇ ಬರ್ತೀನಿ, ನಾನೇ ಕರೆದುಕೊಂಡು ಹೋಗ್ತೀನಿ ಅಂತ ಸುಮ್ಮನೆ ನನ್ನ ಸಮಯ ವ್ಯರ್ಥ, ಗೊತ್ತಾ ನಿನಗೆ? ಭುವಿ ಹೇಳಿದಾಗ ವೇದ ಸುಮ್ಮನೆ ಅವಳ ಮುಖ ನೋಡುತ್ತಾ ಇದ್ದ. ಅವನು ವಿನಯ್ ಚಿಂತೆಯಲ್ಲಿದ್ದ. ಹಲೋ ಮಿಸ್ಟರ್ ACP, ನಿಮ್ಮ ಬಳಿಯೇ ಕೇಳುತ್ತಿರುವುದು, ಭುವಿ ಹೇಳಿದಾಗ, ಇವಾಗ ಬಂದೇ ತಾನೆ, ಮತ್ತೇನು ನಿನ್ನದು? ಬಾ ಕುಳಿತುಕೊಳ್ಳು, ನನಗೆ ತುಂಬ ತಲೆನೋಯ್ತಿದೆ, ಮನೆಗೆ ಹೋಗಬೇಕು ಎಂದನು ವೇದ. ಇವನಿಗೇನಾಯಿತು? ಮನಸ್ಸಲ್ಲೇ ಪ್ರಶ್ನೆ ಹಾಕಿಕೊಂಡವಳು ಕಾರಲ್ಲಿ ಕೂತಳು. ಕಾರು ಮನೆಯತ್ತ ಹೊರಟಿತು. ಎಂದಿನಂತೆ ಊಟ ಮುಗಿಸಿದ್ದರು ಹೋಮ್ ಮಿನಿಸ್ಟರ್ ಮನೆಯವರು. ಶಾಂಭವಿ ಮಾತ್ರ ಭುವಿಯನ್ನು ಕಣ್ಣು ಮಿಟುಕಿಸದೆ ನೋಡುತ್ತಿದ್ದರು.
ಹಿಂದೆ ಆ ಸುಧನನ್ನು ಕೂಡ ಊಟ ಮಾಡುವಾಗಲೇ ಅಲ್ಲವೇ ಚಂದ್ರಶೇಖರ್ ಬಳಿ ಹೇಳಿ ಅವರು ಮನೆಯಿಂದ ಹೋಗುವಂತೆ ಮಾಡಿದ್ದು. ಅದಕ್ಕೆ ಶಾಂಭವಿಗೆ ಭಯ, ಎಲ್ಲಿ ಇವತ್ತು ಅವರ ಬಗ್ಗೆ ಹೇಳಿ ಮನೆಯಿಂದ ಓಡಿಸುವಳೋ ಎಂದು. ಊಟ ಮುಗಿಸಿದವನು ನೇರವಾಗಿ ತನ್ನ ಕೋಣೆಗೆ ಬಂದು ಕೂತಿದ್ದ ವೇದ. ಬೆಳಗಿಂದ ವಿನು 1000 ಬಾರಿ ಕರೆ ಮಾಡಿದ್ದ. ಆದರೆ ಅವನ ಕರೆಯನ್ನು ಸ್ವೀಕರಿಸಿ ವೆಂಕಟೇಶ್ ಮೂರ್ತಿಗಳ ಮನೆಯಲ್ಲಿ ನಡೆದ ವಿಷಯವನ್ನು ಅವನ ಬಳಿ ಹೇಳಲು ಮನಸ್ಸಿರಲಿಲ್ಲ ಅವನಿಗೆ. ತಾನೇ ಹೋಗಿ ಮೂರ್ತಿಗಳ ಬಳಿ ಹೇಳಿರುವುದನ್ನು ಎಲ್ಲಿ ವಿನು ಚೇತು ದೂರ ಆಗುವರು ಎಂಬ ಭಯ ಶುರುವಾಗಿತ್ತು ಅವನಲ್ಲಿ. ಕೆಲಸವೆಲ್ಲ ಮುಗಿಸಿ ಮಲಗಲು ಬಂದಳು ಭುವಿ. ಮಂಕಾಗಿ ಕುಳಿತಿದ್ದ ವೇದನನ್ನು, ಯಾಕಿಷ್ಟು ಡಲ್ಲಾಗಿದ್ದಾನೆ, ತಲೆನೋವು ಅಂತಿದ್ದ, ಏನೆಂದು ಹೋಗಿ ಕೇಳಲ? ಹಾಗೇನಾದರೂ ಇದ್ದರೆ ನನ್ನ ಬಳಿ ಅವನೇ ಹೇಳುತ್ತಿದ್ದ. ಮನಸ್ಸಲ್ಲೇ ಹೇಳಿಕೊಂಡವಳು, ನನಗೆ ನಿದ್ದೆ ಬರುತ್ತಿದೆ, ಲೈಟ್ ಆಫ್ ಮಾಡು ಎಂದಳು ಭುವಿ. ಅವಳನ್ನು ನೋಡಿದವನು ಎಂದು ಲೈಟ್ ಆಫ್ ಮಾಡಿ ಬಾಲ್ಕನಿಯತ್ತ ನಡೆದ. ಏನಾಗಿದೆ ಇವನಿಗೆ? ಸರಿಯಾಗಿ ಮಾತಾಡುತ್ತಲೇ ಇಲ್ಲವಲ್ಲ. ಯಾವತ್ತೂ ಇವನು ಹೀಗೆ ಇದ್ದವನಲ್ಲ, ಇವತ್ತೇನು ಹೀಗೆ ಬಿಟ್ಟರೆ ಆಗದು, ಏನೆಂದು ಕೇಳಲೇಬೇಕು ಎಂದವಳು ಬಾಲ್ಕನಿಗೆ ಬಂದಳು. ಅರೆ, ಏನಿವನು ಸಿಗರೇಟ್ ಸೇದುತ್ತಿದ್ದಾನೆ? ಇವನು ತುಂಬ ಟೆನ್ಷನ್ ಆದರೆ ಮಾತ್ರ ಸಿಗರೇಟ್ ಸೇದುವುದು. ಟೆನ್ಷನ್ನಲ್ಲಿದ್ದರೆ ಮೊದಲೆಲ್ಲ ನನ್ನ ಬಳಿ ಹೇಳಿ ಸಮಾಧಾನ ಮಾಡಿಕೊಳ್ಳುತ್ತಿದ್ದ. ಆದರೆ ಇವತ್ತು ಹೇಳಿದರೆ ನಾನು ಕೇಳುತ್ತೇನೋ ಇಲ್ಲವೋ ಎಂಬ ಅನುಮಾನ ಇರಬೇಕು. ಏನೋ ದೊಡ್ಡದಾಗಿಯೇ ಆಗಿದೆ. ಕೇಳದೆ ಸುಮ್ಮನಿದ್ದರೆ ನನಗೂ ನೆಮ್ಮದಿ ಇಲ್ಲ ಎಂದವಳು ಅವನ ಬಳಿಗೆ ಹೋದಳು. ಅವನ ಕೈಯಲ್ಲಿದ್ದ ಸಿಗರೆಟ್ ಎಳೆದು, ಏನಿದು, ಸಿಗರೆಟ್ ಸೇದುತ್ತಿದ್ದೀಯಾ? ಏನಾಯಿತು? ಕೋಪದಿಂದಲೇ ಕೇಳಿದ್ದಳು ಭುವಿ. ಏನಿಲ್ಲ, ಏನಾದರೂ ಇದ್ದರೂ ನಿನಗ್ಯಾಕೆ ಹೇಳಬೇಕು? ನನ್ನ ಹಳೆ ಭುವಿ ಆದರೆ ಹೇಳುತ್ತಿದ್ದೆ. ಆದರೆ ನೀನೀಗ ನನ್ನ ಹಳೆ ಭುವಿಯಲ್ಲ. ನಿನ್ನ ಬಳಿ ನನಗೆ ಏನೂ ಹೇಳಲು ಮನಸ್ಸಿಲ್ಲ ವೇದ ಹೇಳಿದ. ಅವನ ಮಾತು ಕೇಳಿ ದುಃಖವಾಗಿತ್ತು ಭುವಿಗೆ. ನಿದ್ದೆ ಬರುತ್ತಿದೆ ಎಂದೇ, ಹೋಗಿ ಮಲಗು ಎಂದವನು ಅವಳ ಕೈಯಲ್ಲಿದ್ದ ಸಿಗರೇಟನ್ನು ಎಳೆದ. ಕೋಪಗೊಂಡವಳು ಮತ್ತೆ ಅವನ ಕೈಯಲ್ಲಿದ್ದ ಸಿಗರೇಟನ್ನು ಎಳೆದು ಕೆಳಕ್ಕೆ ಬಿಸಾಕಿದಳು. ಲೇ, ಏನೇ ನಿಂದು? ನಾನು ಮೊದಲೇ ಕೋಪದಲ್ಲಿದ್ದೇನೆ, ಮತ್ತೆ ನನಗೆ ಕೋಪ ಭರಿಸಬೇಡ, ಸುಮ್ಮನೆ ಹೋಗಿ ಮಲಗು ಎಂದ ವೇದ. ಇವಾಗೇನು ಹೇಳ್ತೀಯೋ ಇಲ್ವೋ? ಅವನ ವರಸೆಯಲ್ಲೇ ಭುವಿ ಕೇಳಿದಾಗ, ಹೇಳಲ್ಲ, ಏನು ಮಾಡ್ತೀಯಾ ವೇದ ಕೇಳಿದ. ಮಾತಾಡಲ್ಲ ಆಮೇಲೆ ಮುಖ ಚಿಕ್ಕದು ಮಾಡಿ ಭುವಿ ಹೇಳಿದ್ದಳು. ಸರಿ, ಹೇಳ್ತೀನಿ, ಆದರೆ ಒಂದು ಡೀಲ್ ಮಾಡ್ಕೊಳ್ಳೋಣ. ನೀನು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡುತ್ತೇನೆ, ನಾನು ಕೇಳುವ ಪ್ರಶ್ನೆಗೆ ನೀನು ಉತ್ತರಿಸಬೇಕು. ಇದು ಓಕೆ ಆದರೆ ಮಾತ್ರ, ಇಲ್ಲ ಅಂದರೆ ನಾನು ಹೇಳಲ್ಲ ವೇದ ಹುಬ್ಬೇರಿಸಿ ಕೇಳಿದ. ಏನು ಪ್ರಶ್ನೆ? ಭುವಿ ಕೇಳಿದಳು. ಮದುವೆಗೆ ಮುಂಚೆ ಇದ್ದ ಪ್ರೀತಿ ಮದುವೆ ಆದ ಮೇಲಿಲ್ಲ. ಮೊದಲಿದ್ದದ್ದು ಪರಿಶುದ್ಧವಾದ ಪ್ರೀತಿನೇ, ಅದರಲ್ಲಿ ಸಂಶಯವೇ ಬೇಡ. ಆದರೆ ಈಗ ಅದೇಗೆ ದುಡ್ಡಿನ ಆಸೆಗೆ ತಿರುಗಲು ಸಾಧ್ಯ? ವೇದ ಕೇಳಿದ. ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಗಂಭೀರವಾಗಿಯೇ ಕೇಳಿದ್ದಳು ಭುವಿ. ನನ್ನಿಂದ ಒಂದು ತಪ್ಪಾಯಿತು ಎಂದ ವೇದ. ತಪ್ಪ? ಏನದು ಕೇಳಿದ್ದಳು ಭುವಿ. ವೇದ ಚೇತುವಿನ ವಿಷಯ, ವೆಂಕಟೇಶ್ ಮೂರ್ತಿಗಳ ಮನೆಯಲ್ಲಿ ನಡೆದ ವಿಷಯ ಎಲ್ಲವನ್ನೂ ಹೇಳಿದ. ನಿನಗೆ ಬುದ್ಧಿ ಇದೆಯಾ? ಅವರ ಬಳಿ ಸಮಾಧಾನದಿಂದ ಮಾತಾಡುವುದು ಬಿಟ್ಟು ಜಗಳ ಮಾಡಿಕೊಂಡು ಬಂದಿದ್ದೀಯಾ? ಸ್ವಲ್ಪವೂ ಬುದ್ಧಿ ಇಲ್ಲ ನಿನಗೆ. ಏನು, ನನ್ನನ್ನು ನೀನು ಮದುವೆ ಮಾಡಿಕೊಂಡಂತೆ ಅವರಿಬ್ಬರಿಗೂ ಮದುವೆ ಮಾಡಿಸೋ ಪ್ಲ್ಯಾನಾ ನಿಂದು? ಪ್ಲೀಸ್ ವೇದ, ಹಾಗೇನಾದರೂ ಇದ್ದರೆ ಅದನ್ನು ಇಲ್ಲಿಯೇ ಬಿಟ್ಟು ಬಿಡು. ನಾನಿದಕ್ಕೆ ಒಪ್ಪಲ್ಲ ಎಂದಳು ಭುವಿ. ಇಲ್ಲ, ನನಗೇನು ಆ ಉದ್ದೇಶ ಇಲ್ಲ. ವಿನುಗೆ ಯಾರೂ ಇಲ್ಲ. ಅವನಿಗೊಂದು ಸುಂದರವಾದ ಸಂಸಾರ ಸಿಗಬೇಕು. ಯಾವಾಗಲೂ ನನಗೆ ಒಳಿತನ್ನೇ ಬಯಸುವ ಅವನು ಖುಷಿಯಾಗಿರಬೇಕು. ನನಗ್ಯಾರಿದ್ದಾರೆ ಎನ್ನುವ ಅವನಿಗೆ ಅದ್ಧೂರಿಯಾಗಿಯೇ ಮದುವೆ ಮಾಡಿಸಿಕೊಡಬೇಕು ಎಂದೆಲ್ಲ ಆಸೆ ಇದೆ ನನಗೆ. ಆದರೆ ವೇದ ಹೇಳುತ್ತಿರಬೇಕಾದರೆ, ಮತ್ತ್ಯಾಕೆ ಅವರ ಮನೆಗೆ ಹೋಗಿ ಜಗಳ ಮಾಡಿಕೊಂಡು ಬಂದೆ? ಭುವಿ ಕೇಳಿದಳು. ಅವರಾಡಿದ ಮಾತುಗಳು ಹಿಡಿಸಲಿಲ್ಲ ನನಗೆ. ಎಷ್ಟು ಕೆಟ್ಟದಾಗಿ ಮಾತಾಡಿದರು.
ಕೋಪದಲ್ಲಿ ನಾನು ಅವರಿಗೆ ಬೈದೆ. ಆದರೆ ಈಗ್ಯಾಕೋ ತುಂಬ ಭಯ ಆಗುತ್ತಿದೆ. ನನ್ನೇ ತಪ್ಪಿಂದ ಅವರಿಬ್ಬರು ದೂರ ಆದರೆ? ವೇದ ಹೇಳುತ್ತಿರಬೇಕಾದರೆ, ಮಾಡಿದ್ದೀಯಲ್ಲ, ಅನುಭವಿಸು. ಇದಕ್ಕೆ ನನಗೆ ನೀನು ಇಷ್ಟ ಆಗುತ್ತಿಲ್ಲ. ನಿನಗೆ ಕೋಪ ಬಂದರೆ ಬೇರೆಯವರ ಬಗ್ಗೆ ಯೋಚಿಸುವುದಿಲ್ಲ. ನನ್ನ ವಿಷಯದಲ್ಲೂ ಅದನ್ನೇ ಮಾಡಿದೆ. ಈಗ ವಿನು ವಿಷಯದಲ್ಲೂ ನೀನು ಏನ ಬೇಕಾದರೂ ಮಾಡಿಕೊ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಎಂದವಳು ಸೀದಾ ಹೋಗಿ ಮಲಗಿದಳು. ಬೇಸರಗೊಂಡ ವೇದ ಚಂದಿರನನ್ನು ನೋಡುತ್ತಾ ನಿಂತು ಬಿಟ್ಟ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.